ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಇವತ್ತು ವಿಡಿಯೋ ಬಂದು ವೈಕುಂಠ ಏಕಾದಶಿ ಪ್ರಯುಕ್ತ ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕೆ ಬಂದಿದ್ದೀವಿ ನಾವು. ಎಲ್ರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ಇಲ್ಲಿ ವೆಂಕಟೇಶ್ವರ ಸ್ವಾಮಿಯ ತುಂಬ ಚೆನ್ನಾಗಿ ಪೂಜಿಸಿದ್ದಾರೆ. ನಾನು ವರ್ಷ ಇಲ್ಲಿಗೆ ಬರೋದು, ದೇವಸ್ಥಾನಕ್ಕೆ ಹೋಗಲ್ಲ, ದೇವಸ್ಥಾನದಲ್ಲಿ ತುಂಬ ರಶ್ ಇರುತ್ತೆ ಅಂತ ಹೇಳಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇಲ್ಲಿ ದರ್ಶನಕ್ಕೋಸ್ಕರ ಬಂದಿದ್ದೀವಿ, ಲೈನಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ನೋಡಿ ಇಲ್ಲಿ ಗಣೇಶನ ಯಾವ ಥರ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ. ಅಲ್ಲಿ ತಬಲ ಬಾರಿಸ್ತಿದ್ದಾರೆ, ಇಲ್ಲಿ ತಮಟೆ ಬಾರಿಸ್ತಿದ್ದಾರೆ, ಇಲ್ಲಿ ವೀಣೆ ನುಡಿಸ್ತಿದ್ದಾರೆ, ಇನ್ನು ಮುಂದೆ ಪೀಪಿ ಊದೋದು ಎಲ್ಲ ಇದೆ ನೋಡಿ. ತುಂಬ ಚೆನ್ನಾಗಿ ನೋಡಿ. ಇಲ್ಲಿ ಇದೇನು ಡೋಲು ಮೃದಂಗನ ಏನೋ ಬಡಿತಿದ್ದಾರೆ. ಇಲ್ಲಿ ನೋಡಿ ಪೀಪಿ ಊದ್ತಿದ್ದಾರೆ. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ ಸ್ನೇಹಿತರೆ. ವರ್ಷವೂ ಇದೇ ಥರ ಮಾಡ್ತಾರೆ. ಇಲ್ಲೊಂದು ತಂಡ ಇದೆ, JDN ತಂಡ. ಅಲ್ಲಿ ವರ್ಷವೂ ಇದೇ ಥರ ಮಾಡ್ತಾರೆ. ಸೊ ಆಲ್ಮೋಸ್ಟ್ ನಾನು ಇಲ್ಲಿಗೆ ಬರೋದು. ದೇವಸ್ಥಾನದಲ್ಲೆಲ್ಲ 3-4 ಅವರ್ ನಿಂತ್ಕೊಂಡು ದರ್ಶನ ಮಾಡಲಿಕ್ಕಾಗಲ್ಲ ನನ್ನ ಕೈಲಿ. ಅದಕ್ಕೋಸ್ಕರ ಇಲ್ಲಿಗೆ ಬಂದುಬಿಡ್ತೀನಿ. ಬೇಗ ಹೋಗೋ ವರ್ಷ ದೇವಸ್ಥಾನಕ್ಕೆ ಹೋಗ್ತೀನಿ. ಬೆಳಗ್ಗೆ 6 o'clock ಹೋದರೆ, ಲೇಟ್ ಆದರೆಲ್ಲ ಹೋಗಲ್ಲ, ಇಲ್ಲಿಗೆ ಬಂದುಬಿಡ್ತೀನಿ. ಇಲ್ಲಿಗೂ ಆದ್ರೂ ಇಲ್ಲಿಗೂ ಬೇಗ ಬಂದಿದ್ದೆ ಸಂಜೆ ಈವ್ನಿಂಗು. ಇನ್ನು ಲೇಟ್ ಆದರೆ ಕೆಲಸದಿಂದ ಬರೋರೆಲ್ಲ ಬಂದರೆ ತುಂಬ ಜನ ರಶ್ ಆಗ್ತಾರೆ ಅಂತ ಹೇಳಿ ಬೇಗನೆ ಬಂದಿದ್ದೆ ಇಲ್ಲಿಗೇನು. ನಾನು ನನ್ನ ಮಗಳು ಇಬ್ಬರು ಬಂದು ದರ್ಶನ ಮಾಡಲಿಕ್ಕೆ ಅಂತ ಲೈನಲ್ಲಿ ನಿಂತಿದ್ದೀವಿ. ನೋಡಿ ಡೆಕೋರೇಷನ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ತುಂಬ ಚೆನ್ನಾಗಿ ಮಾಡ್ತಾರೆ. ಲೈನಲ್ಲಿ ನಿಂತಿದ್ದೀವಿ ನಾವು ಇವಾಗ. ಇನ್ನು ಅಲ್ಲಿದೆ ಅದು ಲೈನು, ಅಲ್ಲಿ ತನಕ ಹೋಗಬೇಕು. ಏನಪ್ಪ ಅಂದರೆ ಈ ವರ್ಷದಲ್ಲಿ ಬರೋ ಎಲ್ಲ ಏಕಾದಶಿಗಿನ್ನ ಈ ಏಕಾದಶಿ ತುಂಬ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಏನಪ್ಪ ಅಂದರೆ ವೆಂಕಟೇಶ್ವರ ಸ್ವಾಮಿ ಈ ದಿನ ಭೂಲೋಕಕ್ಕೆ ಸಂಚಾರಕ್ಕೆ ಬಂದಿರ್ತಾರೆ. ಯಾರೆಲ್ಲ ತುಂಬ ಶ್ರದ್ಧೆ ಭಕ್ತಿಯಿಂದ ಪೂಜಿಸ್ತಾರೋ ವೆಂಕಟೇಶ್ವರ ಸ್ವಾಮಿನ ಇವತ್ತಿನ ದಿನ, ಅವರಿಗೆಲ್ಲ ತುಂಬ ಒಳ್ಳೇದು ಮಾಡ್ತಾರೆ ಅಂತ ಪ್ರತೀತಿ ಇದೆ. ಸೊ ಅದಕ್ಕೆ ಎಲ್ಲರೂ ತುಂಬ ಶ್ರದ್ಧಾ ಭಕ್ತಿಯಿಂದ ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕೋಸ್ಕರ ಬಂದಿರ್ತಾರೆ. ನೋಡಿರಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಎಲ್ಲರೂ ಸುತ್ತಲೂ ಡೆಕೋರೇಷನ್ ಎಲ್ಲ ವೆಂಕಟೇಶ್ವರ ಸ್ವಾಮಿಯ ನಾನಾ ಅಲಂಕಾರ ಎಲ್ಲ ಮಾಡಿದ್ದಾರೆ ತುಂಬ ಚೆನ್ನಾಗಿ. ವೆಂಕಟೇಶ್ವರ ಸ್ವಾಮಿನ ದರ್ಶನ ಮಾಡ್ಕೊಂಡು ಮುಂದೆ ಎಂಡಿಂಗಲ್ಲಿ ಉಯ್ಯಾಲೆಗೆ ಹಾಕಿರ್ತಾರೆ. ಉಯ್ಯಾಲೆ ಕೆಳಗಾದು ಆಚೆ ಹೋಗಬೇಕು. ಆ ಥರ ಹೋಗೋದೇ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಎಲ್ರಿಗೂ ವೆಂಕಟೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ, ಎಲ್ರನ್ನೂ ಕಾಪಾಡಲಿ. ದರ್ಶನ ಮುಗಿಸ್ಕೊಂಡು ಮುಂದೆ ಬಂದ್ವಿ. ಇಲ್ಲಿ ಎಲ್ರಿಗೂ ಕ್ಯಾಲೆಂಡ್ರ್ ಕೊಡ್ತಿದ್ರು ನ್ಯೂ ಇಯರ್ ಪ್ರಯುಕ್ತ. ಇನ್ನೇನು ನ್ಯೂ ಇಯರ್ ಸ್ಟಾರ್ಟ್ ಅಲ್ವಾ, ಅದಕ್ಕೆ ನ್ಯೂ ಇಯರ್ದು ಕ್ಯಾಲೆಂಡ್ರ್ ಇಸ್ಕೊಂಡು ಮುಂದೆ ಇಲ್ಲಿ ಹೂವು ಪ್ರಸಾದ ಇಟ್ಟಿದ್ರು. ಹೂವು ಪ್ರಸಾದ ಎತ್ಕೊಂಡು ಮುಂದೆ ಬಂದ್ವಿ. ಇಲ್ಲಿ ಇವಾಗ ಉಯ್ಯಾಲೆಗೆ ಹಾಕಿದ್ದಾರೆ. ಉಯ್ಯಾಲೆ ಆಡಿ ಆಚೆ ಬರಬೇಕು ನೋಡಿ. ಇಲ್ಲ ಅದು ಆಚೆ ಬಂದ್ವಿ ನಾವು ಇವಾಗ. ಆಚೆ ಬಂದು ಅದಕ್ಕೆ ಎಲ್ಲರೂ ಹೂವನ್ನ ಹಾಕ್ತಾಯಿದ್ರು ನೋಡಿ. ನಾವು ಹೂವನ್ನ ಹಾಕಿ ಕೈ ಮುಕ್ಕೊಂಡು ನೋಡಿ ಇಲ್ಲಿ ಉಯ್ಯಾಲೆಗೆ ಹಾಕಿದ್ದಾರೆ. ಅಲ್ಲಿ ಇನ್ನೂ ತುಂಬ ಹಿಂದೆ ವೆಂಕಟೇಶ್ವರ ಸ್ವಾಮಿ ಇದೆ. ಎಂಡಿಂಗಲ್ಲಿ ಹಾಕಿರ್ತಾರೆ ಉಯ್ಯಾಲೆನ. ಎಲ್ಲಾದರೂ ಅಷ್ಟೇ, ದೇವಸ್ಥಾನದಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ. ಮೊನ್ನೆ ಅದನ್ನೆಲ್ಲ ಮುಗಿಸ್ಕೊಂಡು ಕೈ ಮುಕ್ಕೊಂಡು ಆಚೆ ಬಂದ್ವಿ. ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದ ಇಸ್ಕೊಂಡು ಪೊಂಗಲ್ ಮಾಡಿದರು. ಹೊರಗಡೆ ಬಂದ್ವಿ. ಇಲ್ಲಿ ಆಂಜನೇಯ ಮತ್ತು ರಾವಣ ಇದೆ ನೋಡಿ ಹಿಂದೆ. ಪಕ್ಕದಲ್ಲಿ ಆನೆ ಇದೆ ನೋಡಿ. ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಆಂಜನೇಯ. ಇದು ಎಲ್ಲ ಇದು ಹೊರಗಡೆ ಡೆಕೋರೇಷನ್ನು. ಇದನ್ನೆಲ್ಲ ಪ್ರಸಾದ ಇಸ್ಕೊಂಡು ಇದನ್ನೆಲ್ಲ ನೋಡ್ಕೊಂಡು ಹಾಗೆ ಆಂಜನೇಯನ ಹತ್ರ ಎಲ್ಲರೂ ಫೋಟೋ ತೆಕ್ಕೊತಾಯಿದ್ರು. ಹಾಗೆ ನನ್ನ ಮಗಳು ನೋಡಿ ಫೋಟೋ ತೆಕ್ಕೊಂಡು ಬಂದ್ವಿ. ಪ್ರಸಾದ ಇಸ್ಕೊಂಡಿದ್ವಲ್ಲ, ಅದನ್ನು ಪ್ರಸಾದ ತಿಂತಾವಳೆ ನನ್ನ ಮಗಳು. ಪ್ರಸಾದ ತಿಂದ್ಕೊಂಡು ಹಾಗೆ ಮನೆ ಕಡೆಗೆ ಹೊರಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ಒಳ್ಳೆಯದಾಗಲಿ.